ಪ್ರಸಿದ್ಧ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾಗಿರುವ ವಿದ್ಯಾಭಾರತಿ ಫೌಂಡೇಶನ್ನ ಐಬಿಎಂಆರ್ ಮಹಾವಿದ್ಯಾಲಯ ಸ್ಥಾಪನೆಗೊಂಡು ಇದೀಗ 25 ವರ್ಷಗಳಾಗಿವೆ. ಈ ಹಿನ್ನೆಲೆ ಐಬಿಎಂಆರ್ ಸಮೂಹ ಶಿಕ್ಷಣ ಸಂಸ್ಥೆಗಳು ರಜತ ಮಹೋತ್ಸವವನ್ನು ಆಚರಿಸಿಕೊಳ್ಳುತ್ತಿವೆ. ಈ ಕುರಿತು ಹುಬ್ಬಳ್ಳಿಯ ಅಕ್ಷಯ ಕಾಲೋನಿಯಲ್ಲಿರುವ ಐಬಿಎಂಆರ್ ಕಾಲೇಜಿನಲ್ಲಿ ಸಂಸ್ಥೆಯ ಚೇರ್ಮನ್ ವಿನಯ್ ಚಂದ್ರ ಮಹೇಂದ್ರಕರ್ ಪತ್ರಿಕಾಗೋಷ್ಠಿ ಏರ್ಪಡಿಸಿ ಮಾತನಾಡಿದರು. ಉತ್ತರ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಉದ್ಯೋಗಾವಕಾಶಗಳನ್ನು ನೀಡುವ ಸದುದ್ದೇಶದಿಂದ 1999ರಲ್ಲಿ ಐಬಿಎಂಆರ್ ಮಹಾವಿದ್ಯಾಲಯ ಆರಂಭಿಸಲಾಗಿದೆ. ಮೊದಲು 18 ವಿದ್ಯಾರ್ಥಿಗಳಿಂದ ಆರಂಭವಾದ ಸಂಸ್ಥೆ ಇದೀಗ 1800ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿದೆ. ಅಷ್ಟೇ ಅಲ್ಲದೆ ಪಿಯುಸಿ, ವೃತ್ತಿಪರ, ವ್ಯವಹಾರ ನಿರ್ವಹಣೆ ಮತ್ತು ವಾಣಿಜ್ಯ ಸ್ನಾತಕೋತ್ತರ ವಿಭಾಗಗಳನ್ನು ತೆರೆದು ನುರಿತ ಸಿಬ್ಬಂದಿ ವರ್ಗದಿಂದ ತರಬೇತಿ ನೀಡಿ ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯವನ್ನು ಉಜ್ವಲಗೊಳಿಸುವ ಕೆಲಸ ಮಾಡುತ್ತಿದೆ. ಇದೀಗ ಸಂಸ್ಥೆ ಸ್ಥಾಪನೆಗೊಂಡು 25 ವರ್ಷಗಳಾಗಿವೆ. ಇದೀಗ ರಜತ ಮಹೋತ್ಸವವನ್ನು ಆಚರಿಸಿಕೊಳ್ಳುತ್ತಿದೆ. ಇದರ ಅಂಗವಾಗಿ ವಿವಿಧ ಶೈಕ್ಷಣಿಕ, ಸಾಂಸ್ಕೃತಿಕ, ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಅಂತ ಹೇಳಿದರು. ನಮ್ಮ ಸಂಸ್ಥೆ ಇವತ್ತಿನ ದಿನ 25ನೇ ವರ್ಷ ಸಿಲ್ವರ್ ಜೂಬ್ಲಿ ಫಂಕ್ಷನನ್ನು ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಈ ವರ್ಷ ನಾವು. ಸೊ ಇದ್ರ ಅಂಗವಾಗಿ ನಾವು ಸುಮಾರಾಗಿ ಬೇರೆ ಬೇರೆ ಪ್ರೋಗ್ರಾಮ್ಸನ್ನು ಹಮ್ಮಿಕೊಂಡಿದ್ದೀವಿ ಆಲ್ರೆಡಿ ಹುಬ್ಳಿ ಧಾರವಾಡನಲ್ಲಿ. ಸೊ ಇದರಲ್ಲಿ ಮೇನ್ ಅಂದರೆ ಈಗ ಸ್ಯಾಟರ್ಡೆ ದಿನ ನಮ್ಮದು ವಾಕಥಾನ್ ಅಂತ ಒಂದು ಪ್ರೋಗ್ರಾಮ್ ಬರ್ತಾ ಇದೆ. ಸೊ ಎರಡನೇದು ನಮ್ಮ ವಿಲೇಜ್ ಅಡಾಪ್ಷನ್ ಪ್ರೋಗ್ರಾಮ್ಸನ್ನು ನಾವು ಮಾಡ್ತಾಯಿದ್ದೀವಿ. ಮತ್ತು 25ನೇ ವರ್ಷಕ್ಕೆ ನಾವು 25 ಲಕ್ಷ ರೂಪಾಯಿ ವರ್ತ್ ಸ್ಕಾಲರ್ಶಿಪ್ಸನ್ನು ಎಲ್ಲ ಪುವರ್ ಸ್ಟೂಡೆಂಟಿಗೆ ನಾವು ಕೊಡ್ತಾ ಇದ್ದೀವಿ. ಇದು ಯಾರೋ ಮೆರಿಟೇರಿಯಸ್ ಸ್ಟೂಡೆಂಟ್ಸ್ ಇದ್ದರೆ ಅದಕ್ಕೆ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಅವರು ಅದನ್ನು ಆ ಪ್ರೋಗ್ರಾಮ್ಸಿಗೆ ಸ್ಕಾಲರ್ಶಿಪ್ ಪ್ರೋಗ್ರಾಮ್ನಲ್ಲಿ ಬರ್ಬೋದು. ಸೊ ಫುಲ್ ಟೋಟಲ್ 3 ವರ್ಷ ಇಲ್ಲ 4 ವರ್ಷ ಪ್ರೋಗ್ರಾಮ್ಸ್ನಲ್ಲಿ ಅವ್ರು ಟೋಟಲ್ ಫ್ರೀಯಾಗಿ ಓದ್ಕೋಬೋದು. ಸೊ ಸುಮಾರಾಗಿ ಇನ್ನೂ ಮತ್ತು ಕಲ್ಚರಲ್ ಫೆಸ್ಟ್ಸನ್ನು ಪ್ರೋಗ್ರಾಮನ್ನು ತೊಗೊಂಬರ್ತಾರೆ, ಸಾಂಸ್ಕೃತಿಕ ಹಬ್ಬಗಳನ್ನು ತೊಗೊಂಬರ್ತಾ ಇದ್ದೀವಿ. ಸೊ ಈ ವರ್ಷದಲ್ಲಿ ಟೋಟಲ್ಲು ಒಂದು 6ರಿಂದ 7 ಪ್ರೋಗ್ರಾಮ್ಸನ್ನು ನಾವು ಹಮ್ಮಿಕೊಂಡಿದ್ದೀವಿ. ಬಳಿಕ ಸಂಸ್ಥೆಯ ನಿರ್ದೇಶಕ ಡಾ ಶಿವಪ್ರಕಾಶ್ ಹಿರೇಮಠ, ಸದಾನಂದ ಹಾವನಗಿ ಮಾತನಾಡಿದರು. ರಜತ ಮಹೋತ್ಸವ ಸಂಭ್ರಮದ ಹಿನ್ನೆಲೆ ಬರುವ ನವೆಂಬರ್ 16ರಂದು ಸಾಕ್ಷರತಾ ಅರಿವು ಮೂಡಿಸುವ ನಡಿಗೆ ಹಾಗೂ ಹಸಿರು ಉಸಿರು ಎನ್ನುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಅಂದು ಸಾವಿರಾರು ವಿದ್ಯಾರ್ಥಿಗಳು ಭಾಗಿಯಾಗಲಿದ್ದಾರೆ ಅಂತ ಹೇಳಿದರು. ಸಂಸ್ಥೆ ಶಿಕ್ಷಣ ಸಂಸ್ಥೆ ಪ್ರಾರಂಭ ಮಾಡುವುದು ವಿದ್ಯಾರ್ಥಿಗಳಿಗೆ ಉದ್ಯೋಗದಲ್ಲಿ ಕೌಶಲ್ಯಗಳನ್ನು ಹೇಗೆ ಮಾಡ್ಕೋಬೇಕು, ಕೌಶಲ್ಯಗಳಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಉದ್ಯೋಗಗಳನ್ನು, ಸ್ವಂತ ಉದ್ಯೋಗ ಹಾಗೂ ಬೇರೆ ಕಡೆ ಉದ್ಯೋಗ ಮಾಡಿಕೊಳ್ಳುವಂಥ ಒಂದು ಉದ್ದೇಶಗಳಿಂದ ನಮ್ಮ ಉತ್ತರ ಕರ್ನಾಟಕದ ವಿದ್ಯಾರ್ಥಿಗಳಿಗೂ ಸಹಿತ ಇಂಥ ಒಂದು ಶಿಕ್ಷಣ ಸಿಗಲಿ ಅಂತ ಹೇಳಿ ಈ ಒಂದು ಮಹಾವಿದ್ಯಾಲಯ ಪ್ರಾರಂಭವಾಗಿದೆ. ಎಲ್ಲ ಮಹಾವಿದ್ಯಾಲಯಗಳಲ್ಲಿ ಕೇವಲ ವಿಶ್ವವಿದ್ಯಾಲಯದ ಒಂದು ಪಠ್ಯಕ್ರಮವನ್ನು ಪ್ರಕ್ರಿಯೆ ಇದೆ. ಆದರೆ ನಮ್ಮ ಮಹಾವಿದ್ಯಾಲಯದಲ್ಲಿ ಪಠ್ಯಪುಸ್ತಕ ಸಿಲೆಬಸ್ ಜೊತೆಗೆ ವಿದ್ಯಾರ್ಥಿಗಳಿಗೆ ಒಂದು ಸ್ಕಿಲ್ ಕೊಟ್ಟು ಅವರ ಡಿಗ್ರಿ ಮುಗಿಯೊಳಗೆ ಅವರು ಒಂದು ಸ್ಕಿಲ್ಫುಲ್ ಪರ್ಸನ್ ಆಗಿ ಹೊರಬರುವಂಥ ಒಂದು ಪ್ರಕ್ರಿಯೆಯನ್ನು ನಾವು ಹಾಕ್ಕೊಂಡಿದ್ದಕ್ಕೆ ನಮ್ಮ ಮಹಾವಿದ್ಯಾಲಯ ಬೇರೆ ಮಹಾವಿದ್ಯಾಲಯಗಳಿಗಿಂತ ಬೇರೆ ಅನ್ನಿಸ್ತಾ ಇದೆ ನನಗೆ. IBMR ಕಲ್ತಂಥ ಹುಡುಗ ಬೇರೆ ಕಡೆ ಕೆಲಸ ಮಾಡೋದು. ಹಿ ಶುಡ್ ಬಿ ಎ ಬಾಸ್ ಆಫ್ ಹಿಸ್ ಓನ್, ಶುಡ್ ನಾಟ್ ರೈಟ್ ದ ಅಕೌಂಟ್ಸ್ ಆಫ್ ಅದರ್ ಪೀಪಲ್. ಸೊ ಆ ಕಾನ್ಸೆಪ್ಟಲ್ಲಿ ನಾವು ಐವರ್ಕನ್ನು ಸ್ಟಾರ್ಟ್ ಮಾಡಿದ್ವಿ. ಸುಮಾರು 2010ರಲ್ಲಿ ಸ್ಟಾರ್ಟ್ ಆಗಿದ್ದು ಐವರ್ಕು. ಸುಮಾರು ಈ ಸರಿ 300 ಹುಡುಗರಿಗೆ ಟ್ರೈನಿಂಗ್ ಕೊಟ್ಟಿದ್ದೀವಿ. ಅದರಲ್ಲಿ ಸುಮಾರು 75 ಹುಡುಗರು ತಮ್ಮ ಸ್ವಂತ ಕಾಲ ಮೇಲೆ ನಿಂತಿದ್ದಾರೆ. ಅದಕ್ಕಾಗಿ ನಮ್ಮ ಚೇರ್ಮನ್ ಸರು ಒಂದು ಐವರ್ಕ್ ಅಂತ ಒಂದು 10,000 ಸ್ಕ್ವೇರ್ ಫುಟ್ ಜಾಗ ಮಾಡಿದ್ದಾರೆ. ನಮ್ಮ ಹುಡುಗರಿಗೆ ನಾವು ಬಂದು ಕೂಡ ಅವ್ರಿಗೆ ಏನು ಮಾಡ್ತೀವಿ, ಫಾರ್ಮ್ ತುಂಬಿಸ್ತೀವಿ. ಯಾರ್ಯಾರು ತಮ್ಮದು ಸ್ವಯಂ ಉದ್ಯೋಗ ಸ್ಟಾರ್ಟ್ ಮಾಡಬೇಕಲ್ಲ ಅವ್ರಿಗೆ ನಾವು ಐಡಿಯಾಸ್ ಅನ್ಲಿಸ್ಟ್ ಮಾಡಿ ಆ ಐಡಿಯಾದನ್ನು ನರ್ಚರ್ ಮಾಡೋಕ್ಕೆ ಕೊಡ್ತೀವಿ. ವಿ ಹ್ಯಾವ್ ಮೇಡ್ ಟೈಪ್ ವಿತ್ ವೇರಿಯಸ್ ಆರ್ಗನೈಸೇಷನ್ಸ್. ಕೆಲವೊಂದು ಇಲ್ಲೇ ದೇಶಪಾಂಡೆ ಸ್ಕಿಲ್ ಡೆವಲಪ್ಮೆಂಟ್ ಇರ್ಬೋದು, ಇಲ್ಲ ಸಂಕಲ್ಪ ಸೆಮಿಕಂಡಕ್ಟರ್ಸ್, ಯಾವ ರೀತಿ ಅವ್ರು ಕೆಲಸ ಮಾಡ್ತಿರಲ್ಲ ನಾವು ಅದರ ಥರ ಕೆಲಸ ಮಾಡಿ ಅವ್ರ ಅಲ್ಲೆಲ್ಲ ಕಲ್ತಂಥ ವಿದ್ಯಾರ್ಥಿಗಳಿಗೆ ನಮ್ಮ ಕಾಲೇಜಲ್ಲಿ ಇಲ್ಲೇ ಚಾಲೂ ಮಾಡಿರಿ ಅಂತ ಹೇಳಿದ್ರಿ. ಈ ನಮ್ಮ ಕಾಲೇಜ್ ವೆಬ್ಸೈಟು ಡೆವಲಪ್ ಮಾಡಿದವ್ರು ನಮ್ಮ ಹುಡುಗರು ಸರ್. ಸೊ ಆ ರೀತಿ ನಾವು ಅವ್ರಿಗೆಲ್ಲ ಪ್ರೋತ್ಸಾಹ ಮಾಡ್ತೀವಿ. ಒಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಕೌಶಲ್ಯದ ಮೂಲಕ ಕಲಿಕೆಯನ್ನ ಹೇಳಿಕೊಡುತ್ತಿರುವ ಐಬಿಎಂಆರ್ ಮಹಾವಿದ್ಯಾಲಯ ಇಂದು ಬೃಹತ್ ಶಿಕ್ಷಣ ಸಂಸ್ಥೆಯಾಗಿ ಬೆಳೆದು 25 ವರ್ಷಗಳ ಸಾರ್ಥಕ ಸಂಭ್ರಮವನ್ನ ಆಚರಿಸಿಕೊಳ್ಳುತ್ತಿದೆ.
ಇದು ಸಂಸ್ಥೆಯ ಆಡಳಿತ ಮಂಡಳಿ, ಪ್ರಾಧ್ಯಾಪಕರು, ವಿದ್ಯಾರ್ಥಿಗಳ ಸಂತಸಕ್ಕೆ ಕಾರಣವಾಗಿದೆ.